ಫಸ್ಟ್ ಟೈಮು ಕೇಳದೆ ಬಂದಿದ್ದೀನಿ, ನೋಡೋಣ ಏನಂತಾಳೆ. ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟ. ಮಗನ್ ಕರ್ಕೊಂಡು ಹೋಗ್ಬಿಡ್ಲಾ ನಾನು, ಗಲಾಟಿ ಮಾಡ್ತಿದ್ದಾನೆ ಅಂತ. ನನ್ನ ಫ್ರೆಂಡ್ನ ಕೈ ರುಚಿ. ನನ್ನ ಫ್ರೆಂಡು ಫೋರ್ಸ್ಫುಲ್ ಆಗಿ ಟೇಸ್ಟ್ ಹೆಂಗಿದೆ ಹೇಳು ಅಂತ ಹೇಳ್ತಿದ್ದಾಳೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಗೆ ಹೇಳ್ದೆ ಅವ್ರ ಮನೆಗೆ ಬಂದಿದ್ದೀನಿ. ಏನಪ್ಪ ನೋಡಿ, ನನ್ನ ಮಗ ಕೋತಿ ನೋಡ್ಬಿಟ್ಟು ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ಕಾಣಿಸ್ತಿರ್ಬೋದು ಅನ್ಸುತ್ತೆ ಕೋತಿಗಳು. ಇಲ್ಲೇ ನಾನು ಅವಳ ಮನೆ ಹತ್ರನೇ ಬಂದಿದ್ದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡೋಣ ಅವಳು ನೋಡಿ ಎಷ್ಟು ಶಾಕ್ ಆಗ್ತಾಳೆ ಅಂತ. ಯಾಕಂದರೆ ನಾರ್ಮಲಾಗಿ ನಾನು ಏನಾದರೂ ವಿಸಿಟ್ ಮಾಡಬೇಕು ಅಂದರೆ ಅವಳಿಗೆ ಇನ್ಫಾರ್ಮ್ ಮಾಡಿಬಿಟ್ಟೇ ಬರ್ತಾಯಿದ್ದೆ, ಚೈತ್ರ ಬರ್ತಿದ್ದೀನಿ ಫ್ರೀ ಇದೆಯಾ ಅಂತಂದ್ಬಿಟ್ಟು. ಬಟ್ ಫಸ್ಟ್ ಟೈಮು ಕೇಳದೆ ಬಂದಿದ್ದೀನಿ, ನೋಡೋಣ ಏನಂತಾಳೆ. ಹೋಗೋಣ ಚೈತ್ರಕ್ಕ ಮನೆಗೆ. ಮೂಡ್ಲೇ ಫಸ್ಟ್ ನೋಡ್ಬಿಟ್ಟ. ಅವಳು ಲೇವೆಟ್ ಹತ್ರನೇ ಹೇಳ್ಬಿಟ್ಲು ಎಲ್ಲಿರೋದು ಅಂತ. ನಾನು ಸರ್ಪ್ರೈಸ್ ಮಾಡ್ತೀನಿ ಅಂತ ಅನ್ಕೊಂಬಂದೆ. ಯಾಕ್ಷಿತ್ ಯಾಕೆ ಸ್ಕೂಲ್ಗೆ ಹೋಗಿಲ್ಲ? ರಜನಾ ಯಾಕೆ? ನಮ್ಮ ಚೈತ್ರ ಫುಲ್ ಸ್ಟ್ರಿಕ್ಟು, ಅದಕ್ಕೆ ಬರೀ ಒಂದೇ ಒಂದು ಚಾಕ್ಲೇಟ್ ತಂದಿದ್ದೀನಿ. ಜಂಕ್ ಏನೂ ತಂದಿಲ್ಲ. ಏನು ಮಾಡಿದ್ಯಾ? ನನಗೆ ಹೊಟ್ಟೆ ಹಸ್ವಾಗ್ತಿದೆ. ಈಗ ಮಾಡ್ತಿದ್ಯಾ? ಎಷ್ಟೊತ್ತು ಚೈತ್ರ ಇನ್ನ? ನನ್ನ ಫ್ರೆಂಡು ಪಾಪ ರೆಸ್ಟ್ ಮಾಡೋಣ ಅಂದ್ಕೊಂಡಿರ್ತಾಳೆ. ನಾನು ಬಂದ್ಬಿಟ್ಟು ಫುಲ್ಲು ಕೆಲಸ ಕೊಟ್ಬಿಟ್ಟಿದ್ದೀನಿ. ಅಡುಗೆ ಮಾಡಿದೆ, ಆರಾಮಾಗಿ ಕೂತಿದ್ದಲ್ಲ, ಅದಕ್ಕೆ ಅಡುಗೆ ಮಾಡಿಸ್ತಾ ಇದ್ದೀನಿ. ನಾನು ಹೆಂಗಿದ್ರು ತಿಂತೀನಿ ಚೈತ್ರ, ಆರಾಮಾಗಿ ಮಾಡು. ಮಾಡಿಕೊಡ್ಲಾ? ನಾನೇ ಅಡುಗೆ ಮಾಡ್ತೀನಿ ಬಿಡು ಚೈತ್ರ, ಹೋಗ್ಲಿ. ನನ್ನ ಫ್ರೆಂಡ್ನ ಕೈ ರುಚಿ ರೆಸಿಪಿ ಬೇಕಾದವರು ಹೇಳಿ ಕೇಳಿ. ನಾನು ತುಂಬ ಚೆನ್ನಾಗಿ ಕುಕ್ ಮಾಡ್ತೀನಿ ಅಂತ ಹೇಳಿ ಬಂದಾಗೆಲ್ಲ ನನ್ನ ಕೈಯಲ್ಲೇ ಅಡುಗೆ ಮಾಡಿಸ್ತಾ ಇದ್ಲು. ಇವತ್ತು ನಾನು ಮಾಡ್ತಿಲ್ಲ, ಅವಳ ಕೈಯಲ್ಲೇ ಅಡುಗೆ ಮಾಡಿಸ್ತಾ ಇದ್ದೀನಿ. ಯಾಕ್ಷಿತ್ ಅಮ್ಮ ಹೆಂಗ್ ಅಡುಗೆ ಮಾಡ್ತಾರೆ? ಚೆನ್ನಾಗಿ ಅಡುಗೆ ಮಾಡ್ತಾರೆ, ಬಟ್ ಉಪ್ಪು ಖಾರ ಜಾಸ್ತಿ ಆಗುತ್ತೆ ಇಲ್ವಾ ಕಮ್ಮಿ ಆಗುತ್ತೆ ಮರ್ಯಾದೆ ಒಂದು ನಿಮಿಷದಲ್ಲಿ ಹೆಂಗೆ ಮರ್ಯಾದೆ ತೆಗಿಯೋದು, ಮಕ್ಕಳನ್ನ ನೋಡಿ ಕಲಿಬೇಕು. ಮನೇಲಿ ಗಲಾಟಿ ಮಾಡ್ತಾರೆ ಅನ್ಬಿಟ್ಟು ನಮ್ಮ ಅದಕ್ಕೆ ಕರ್ಕೊಂಡೋಗಿ ಇವಳು ಅಂದ್ರು, ಇಲ್ಲಿ ಬಂದು ಗಲಾಟಿ ಮಾಡ್ತವ್ರೆ. ಇವಾಗ ಚೈತ್ರ ನಿನ್ ಮಗನ್ ಕರ್ಕೊಂಡು ಹೋಗ್ಬಿಡ್ಲಾ ನಾನು, ಗಲಾಟಿ ಮಾಡ್ತಿದ್ದಾನೆ ಅಂತ. ನೀವೆಲ್ಲ ಸ್ಕೂಲಲ್ಲಿ ಇದ್ರೇನೆ ಸರಿ. ಸಮ್ಮರ್ ಹಾಲಿಡೇಸು ಎಲ್ಲ ಮಕ್ಳು ಅವ್ರ ಅಮ್ಮಂದ್ರು ಹೊರಗಡೆ ಹೋಗಿ ಆಟಾಡಿ ಅಂತ ಅನ್ನೋದ್ರಲ್ಲೇ ಆಗೋಗಿರುತ್ತೆ. ನನ್ನ ಮಗಗೆ ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಚೈತ್ರ, ಟೈಮ್ ಆಗೋಯ್ತು. ನಾನು ಆ್ಯಕ್ಚುಲಾಗಿ ನಿನ್ನೂ ಮೂವಿಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಬಂದಿದ್ದು. ನಾನು ಬರೋ ಅಷ್ಟರಲ್ಲಿ ಆಗೋಯ್ತು ಟೈಮ್. ಇವಾಗ 4 o'clock ಇದೆ ಮೂವಿ. 4 o'clock ಹೋಗೋದಕ್ಕಾಗಲ್ಲ ಅಲ್ಲ, ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ನಾನು ಒಂದೊಂದ್ಸರಿ ಒಂದೊಂದು ಥರ ಮಾಡ್ತೀನಿ. ನನಗೆ ಮೂಡಿದ್ದಾಗ ಒಂದ್ಸರಿ, ಅಡುಗೆ ಮಾಡೋ ಮೂಡಿಲ್ದಾಗ ಇನ್ನೊಂದು ಥರ ಮಾಡ್ತೀನಿ. ಟೆನ್ಷನ್ ಆಗ್ಬೇಡ ಚೈತ್ರ, ಆರಾಮಾಗಿ ಮಾಡು. ನಾನೇ ನಿನ್ನ ಫ್ರೆಂಡೇ ಬಂದಿರೋದು. ನಾ ಹೆಂಗೆ ಇದ್ರು ಸೂಪರ್ ಇದೆ ಅಂತ ರಿವ್ಯೂ ಕೊಡ್ತೀನಿ. ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ಹೆಂಗೆ ಇದ್ರು ಸೂಪರ್ ಇದೆ ಅಂತ ರಿವ್ಯೂ. ಹಾಂ, ಚೆನ್ನಾಗೇ ಮಾಡ್ತೀಯವ. ಹೆಲ್ಪ್ ಮಾಡ್ಲಾ? ಇಲ್ಲ, ಹೆಲ್ಪ್ ಮಾಡ್ತೀನಿ ಬಾ. ನನ್ನ ಫ್ರೆಂಡ್ಗೆ ಮಶ್ರೂಮ್ ಕಟ್ ಮಾಡ್ಕೊಡ್ತೀನಿ, ಇದೇ ದೊಡ್ಡ ಹೆಲ್ಪು. ಅದು ಬೇರೆದು ರೆಡಿ ಮಾಡ್ಕೊ ಚೈತ್ರ. ಇಲ್ಲಿ ನನಗಿಷ್ಟ ಅಂತ ಪೆಪ್ಪರ್ ಚಿಕನ್ ಮಾಡ್ತಿದ್ದಾಳೆ. ಚಿಕನ್ನೇ ಬರ್ತಿದೆ ಚೈತ್ರ. ಮಶ್ರೂಮ್ ಪೆಪ್ಪರ್. ದಾಲ್ ರೆಡಿ, ರೈಸು ರೆಡಿ. ಪೆಪ್ಪರ್ ಆಗಿಬಿಟ್ರೆ ಬಾ, ಊಟ ಫುಲ್ಲು ಹೊಟ್ಟೆ ತುಂಬ ಊಟ ಮಾಡೋದು. ಈ ಮಕ್ಳು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ತುಂಬ ಗಲಾಟೆ ಮಾಡ್ತಿದ್ದಾರೆ ಆಚೆ. ಸೊ ಒಂದು ಗೇಮ್ ಆಡಿಸ್ತೀನಿ ಇವ್ರ ಕೈಯಲ್ಲಿ. ಯಾರು ಗೇಮಲ್ಲಿ ವಿನ್ ಆಗ್ತಾರೋ ಅವ್ರಿಗೆ ಡೈರಿ ಮಿಲ್ಕ್ ಕೊಡ್ತೀನಿ. ವಿನ್ ಆಗಬೇಕು ಆಯಿತಾ? ಗೇಮಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ 3 ಜನ ನಿಂತ್ಕೊಳ್ಳಿ. ನಾನು ನಿಮ್ಗೆ ಗೇಮ್ ಏನು ಅಂತ ಹೇಳ್ತೀನಿ. ನಿಂತ್ಕೊಳ್ಳಿ, ಬೇಗ ನಿಂತ್ಕೋಬೇಕು, ಓಕೆನಾ? ಇದು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ದಿದ್ದು ಗೇಮ್, ನಮ್ಮ ಸ್ಕೂಲಲ್ಲಿ ಆಡಿಸಿದ್ರು. ಮೂಡ್ಲು ಕಾಂಪಿಟೇಷನ್ಗಿಲ್ಲ, ಚಿಕ್ಕ ಪಾಪು. ಸೊ ಆದರೂ ಕನ್ಸಿಡರ್ ಮಾಡೋಣ, ಅವನು ಬರ್ತೀನಿ ಅಂತಾನೆ. ಎಲ್ಲ ರೆಡಿನಾ? ರೆಡಿ ಸ್ಟಾರ್ಟ್. ಯೇ
ಮೂಡ್ಲು ಸೂಪರ್ ಮಗ್ನೆ, ನೀನು ವಿನ್ ಆಗಲ್ಲ ಅನ್ಕೊಂಡಿದ್ದೆ. ವಿನ್ನರ್ ಅನೌನ್ಸ್ ಮಾಡಕ್ ಮುಂಚೆನೆ ಚಾಕ್ಲೇಟ್ ತಿನ್ಕೊಂಡ್ಬಿಡ್ತಾರೆ ನೋಡಿ. 3 ಜನನು ಶೇರ್ ಮಾಡ್ಕೊಂಡು ತಿಂದಿದ್ದಾರೆ. ಗುಡ್. ಯಾರಪ್ಪ ವಿನ್ ಆಗಿದ್ದು? ನನ್ನ ಫ್ರೆಂಡ್ ನೋಡಿ, ನಾನು ಬಂದಿದ್ದು ಅರ್ಧ ಅವರ್ಗೆ ಎಷ್ಟು ಅಡುಗೆ ಮಾಡಿದ್ದಾಳೆ. ಪೆಪ್ಪರು ಬೇರೆ ಏನಾದರೂ ಮಾಡೋದಲ್ವ ಚೈತ್ರ? ಬರೀ ಇಷ್ಟೇ ಮಾಡಿದ್ಯಾ? ನಾನಿವತ್ತು ಚಿಕನ್ ತಿನ್ನಲ್ಲ. ನೆನ್ನೆ ಎಲ್ಲ ಹೊಸ್ತೊಡಕ್ ಮಾಡಿ ಚೆನ್ನಾಗಿ ತಿಂದಿದ್ದೀವಿ, ಅದಕ್ಕೆ ಚಿಕನ್ ಸೇರ್ತಿಲ್ಲ, ಅದಕ್ಕೆ ಚಿಕನ್ ತಿನ್ನಲ್ಲ. ನಾರ್ಮಲಾಗಿ ನಾನು ಶನಿವಾರ ಟೈಮ್ ತಿನ್ನಲ್ಲ, ಅದಕ್ಕೋಸ್ಕರ ಚೈತ್ರ ಇವತ್ತು ನನಗೆ ವೆಜ್ ಮಾಡಿದ್ದಾಳೆ. ನಾನು ನಾನ್ ವೆಜ್ ತಿನ್ನಲ್ಲ ಅನ್ನೋ ರೀಸನ್ಗೋಸ್ಕರ ವೆಜ್ ಮಾಡಿರೋದು. ಇಲ್ಲಿ ಮೊಸರೇ ತಿನ್ಕೊಂತವ್ನು. ನನ್ನ ಫ್ರೆಂಡು ಫೋರ್ಸ್ಫುಲ್ಲಾಗಿ ಟೇಸ್ಟ್ ಹೆಂಗಿದೆ ಹೇಳು ಅಂತ ಹೇಳ್ತಿದ್ದಾಳೆ, ಅದಕ್ಕೆ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ. ಎಲ್ಲ ಸೂಪರಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕಿದ್ದಾಳೆ. ಹೆಂಗಿದೆ ಮಗ್ನೆ? ಹೌದಾ? ಅವಳಿಗೆ ಮಶ್ರೂಮ್ ಇಷ್ಟ. ಹಾ, ಅದಕ್ಕೆ ಎಲ್ಲರಿಗೂ ಇಷ್ಟ ಆಯ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಚೈತ್ರ. ನೋಡಿ, ನಾನು ಖಾಲಿ ಮಾಡ್ಬಿಡ್ತೀನಿ. ಮಕ್ಕಳು ಆಟ ಆಡಕ್ ಬಾ ಅಂತ ಕರೆದ್ರು ನೋಡಿ. ಇಲ್ಲಿ ನಾನು ಯಾಕ್ಷಿತ್ ಜೊತೆ ಆಟ ಆಡ್ತಾ ಇದ್ದೀನಿ, ಚೈತ್ರ ಇಲ್ಲಿ ನನ್ನ ಮಗಂಗೆ ಎಂಟರ್ಟೈನ್ ಮಾಡ್ತಿದ್ದಾಳೆ. ನಾವು ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೊಂಡ್ರೆ ಏನ್ ಚೈತ್ರ, ಮಕ್ಳು ಜೊತೆಗೆ ಆಟ ಆಡ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಸ್ವಲ್ಪ ಹೊತ್ತು ಅನ್ಕೊಂಡ್ರೆ ಈ ಮಕ್ಳನ್ನ ಎಂಟರ್ಟೈನ್ ಮಾಡೋದ್ರಲ್ಲೇ ನಮ್ಮ ಟೈಮ್ ಸ್ಪೆಂಡ್ ಆಗೋಗ್ತಿದೆ. ಬಂದು ಆಲ್ರೆಡಿ 2 ಅವರ್ ಆಗೋಯ್ತು ಚೈತ್ರ, ಗೊತ್ತಾಗೇ ಇಲ್ಲ. ಇವತ್ತಿಲ್ಲ ಇದ್ಬಿಡೋಣ ಅನ್ಕೋತಾ ಇದ್ದೀನಿ. ಶಾಕ್ ಆಗ್ಬಿಡ್ತಾಳೆ ಚೈತ್ರ. ಆಮೇಲೆ ಯಾರು ವಿನ್ ಆಗ್ತಾರೆ ನೋಡೋಣ. ಫಸ್ಟ್ ಮೂವ್ ಮಾಡು ನೀನೆ. ಚೈತ್ರ ಅವ್ರ ಮಗನ್ನ ನಾನು ಸೋಲಿಸ್ತೆ ಅಂತ ಅಂದ್ಬಿಟ್ಟು ಕಾಂಪಿಟೇಷನ್ಗೆ ಇಳ್ದಿದ್ದಾಳೆ. ಆಡ್ರಿ ಮಗ್ನೆ ಇಲ್ಲಿ ಕೇರಮ್ಮು. ನಾವಿಬ್ರು ಕೇರಮ್ ಆಡಕ್ ಹೋದ್ರೆ ಕೇರಮ್ ಆಡ್ತೀನಿ ಅಂತ ಇಸ್ಕೊಂಡ್ರು. ಈಗ ಚೆಸ್ ಆಡಕ್ ಬಂದಿದೀವಿ, ಚೆಸ್ನ ಈಗ ಆಡ್ತೀನಿ ಅಂತ ಕೇಳ್ತಿದ್ದಾರೆ. ಕೊಡಲ್ಲ ನಾವು. ಆಡು ಚೈತ್ರ. ಈಗ ನಾನು ಅಕ್ಕ ಪಾರ್ಟ್ನರು, ನೀನು ಅಣ್ಣ ಪಾರ್ಟ್ನರು. ಕೇಳಿಸ್ಕೊ. ಸರಿ, ಇಲ್ಲ ಮುಳ್ಳು. ಈಗ ನಮ್ದು ವೈಟ್, ನಿಮ್ದು ಬ್ಲ್ಯಾಕ್. ಓಕೆನಾ? ಯಾರು ಫಸ್ಟ್? ನಾನು ಫಸ್ಟ್ ಹೊಡಿಯೋದು. ಗೋಣಿ. ಮಕ್ಕಳ ಜೊತೆ ಆಡಿದ್ರೆ ಹೊಸ ರೂಲ್ಸು ಆಗೋಯ್ತು ಆಟ. ನನ್ನ ಡೇ ಸೂಪರ್ ಆಗಿತ್ತು. ಸೂಪರ್ ಆಗಿದ್ದಕ್ಕೆ ಕಾರಣ ನಮ್ಮ ಫ್ರೆಂಡು ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ಲು. ಸಡನ್ನಾಗಿ ಹೇಳ್ದೇ ಬಂದರೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿ ಊಟೋಪಚಾರ ಎಲ್ಲ ತುಂಬ ಚೆನ್ನಾಗಾಯಿತು. ಸಡನ್ನಾಗಿ ಬಂದ್ರೂ ಬಂದರೆ ಬಿರಿಯಾನಿ ಮಾಡಿಕೊಡ್ತಾಳೆ. ಆ್ಯಕ್ಚುಲಾಗಿ ಇದು ಫಸ್ಟ್ ಟೈಮು ಚೈತ್ರಾಗೆ. ಯಾವಾಗೂ ನಾನು ವರ್ಕ್ ಫ್ರಮ್ ಹೋಮ್ ಇದ್ದಾಗ ಬರ್ತಾ ಇದ್ದೆ. ಫಸ್ಟ್ ಟೈಮು ಹೇಳ್ದೆ ಬಂದ್ರೂ ಚೆನ್ನಾಗಿ ಮಾಡಿರೋದು. ವೀಕೆಂಡಲ್ಲಿ ಬಂದರೆ ಅಡುಗೆ ಮಾಡಿಕೊಡ್ತಾಳೆ ಇರೋದು. ಹೌದೌದು, ವೀಕ್ ಡೇಸಲ್ಲಿ ಬರ್ತಿದ್ದೆ, ಅವಾಗ ನನ್ನ ಕೈಯಲ್ಲಿ ಅಡುಗೆ ಮಾಡಿಸು ಅಂದರೆ ಆರ್ಡ್ರ್ ಮಾಡ್ತೀನಿ ಅಂತಿದ್ಲು. ಹೊರಗಡೆ ಯಾಕೆ ಮಾಡ್ತೀನಿ ಅಂತ ನಾನೇ ಮಾಡಿಬಿಡ್ತಾ ಇದ್ದೆ. ನೋಡಿ, ಅವಳಿಗೆ ಕಳ್ಸೋಕೆ ಇಷ್ಟ ಇಲ್ಲ. ಹೋಗ್ತೀನಿ ಅಂದರೆ ಇರು ಅಂದ್ಲು. ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ಮನೆಗೆ ಹೊಡ್ತಿದ್ದೀವಿ, ಮತ್ತೆ ಮನೇಲಿ ಸಿಗೋಣ. ಬಾಯ್ ಚೈತ್ರ. ಬಾಯ್ ಅಕ್ಷಿತ್. ಬಾಯ್.